ಹಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿ ವಿಜ್ಞಾನದ ಅಧ್ಯಾಯ 8 ಅನುವಂಶೀಯತೆ ಅನ್ನೋ ಪಾಠವನ್ನ ಮಾಡ್ತಾ ಇದ್ದೇವೆ. ಸೊ ಅನುವಂಶೀಯತೆ ಪಾಠ ಕಲಿಯುವುದಕ್ಕಿಂತ ಮುಂಚೆ ಇದು ನಮ್ಮ ಸಂತಾನೋತ್ಪತ್ತಿ ಏನು ಕಲ್ತಿದ್ವಿ ಆ ಪಾಠಕ್ಕೆ ಸ್ವಲ್ಪ ರಿಲೇಟೆಡ್ ಆಗಿದೆ. ಅದು ಕಲ್ತಿಲ್ಲದಿದ್ರೂ ಪರವಾಗಿಲ್ಲ, ಬಟ್ ಕಷ್ಟ ಏನಿಲ್ಲ. ಇದನ್ನು ಈಸಿ ರೀತಿಯಲ್ಲಿ ಹೇಗೆ ಕಲಿಯುವುದು ಅನ್ನೋದು ನೋಡೋಣ. ಇದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಮೊದಲಿಗೆ ಶುರು ಮಾಡೋಣ. ಮೊದಲಿಗೆ ನೀವು ಸಂತಾನೋತ್ಪತ್ತಿಯ ಬಗ್ಗೆ ಕಲ್ತಿದ್ದೀರಿ. ಸಂತಾನೋತ್ಪತ್ತಿಯಲ್ಲಿ 2 ವಿಧಗಳು ಅಂತ ಹೇಳಿ ಕೂಡ ಕಲ್ತಿದ್ದೀರಿ. ಯಾವುದೆಲ್ಲ? ಲೈಂಗಿಕ ಸಂತಾನೋತ್ಪತ್ತಿ, ಮತ್ತೊಂದು ಅಲೈಂಗಿಕ ಸಂತಾನೋತ್ಪತ್ತಿ ಅಲ್ವಾ? ಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು? ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೀಜಾಣುಗಳು ಉತ್ಪತ್ತಿ ಆಗ್ತದೆ, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೀಜಾಣುಗಳು ಉತ್ಪತ್ತಿ ಆಗುವುದಿಲ್ಲ ಅಲ್ವಾ? ಹಾಗೆಯೇ ನಾವು ಅಲ್ಲಿ ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಯ ವ್ಯತ್ಯಾಸಗಳನ್ನ ಕಲಿಯುವಾಗ ನಾವು ಒಂದು ಪಾಯಿಂಟ್ ಅನ್ನ ಕಲ್ತಿದ್ದೇವೆ. ಏನಂತ ಹೇಳಿದ್ರೆ, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆಗಳು ಹೆಚ್ಚು ಅಲ್ವಾ? ಭಿನ್ನತೆಗಳು ಹೆಚ್ಚು. ಅದೇ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಏನಾಗ್ತದೆ? ಭಿನ್ನತೆಗಳು ಕಡಿಮೆ. ಇದು ಯಾಕೆ ಹೀಗೆ? ಯಾಕೆ ಭಿನ್ನತೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೆಚ್ಚು ಹಾಗೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಕಡಿಮೆ? ನಿಮ್ಗೆ 2 ಚಿತ್ರ ಕಾಣ್ತಾ ಇರಬಹುದು ಅಲ್ವಾ? ಲೈಂಗಿಕ ಸಂತಾನೋತ್ಪತ್ತಿಯ ಕೆಳಗೆ ಒಂದು ಹಿಂದಿ ಆಕ್ಟರ್ನ ಚಿತ್ರ ಕಾಣ್ತಾ ಇದೆ, ಅದರ ಪಕ್ಕದಲ್ಲಿ ಅವರ ಮಗನ ಚಿತ್ರ ಕಾಣ್ತಾ ಇದೆ. ಇದು ನೋಡ್ಲಿಕ್ಕೆ ಇಬ್ಬರು ಕೂಡ ಸೇಮ್ ಇದ್ದಾರೆ, ಆದ್ರೆ ಕೆಲವೊಂದು ವ್ಯತ್ಯಾಸಗಳು ಅವರ ನಡುವೆ ಇದೆ. ಹಾಗೆಯೇ ಅಲೈಂಗಿಕ ಸಂತಾನೋತ್ಪತ್ತಿಯ ಕೆಳಗೆ ನಿಮ್ಗೆ ಒಂದು ಚಿತ್ರ ಕಾಣ್ತಾ ಇದೆ. ಇದು ಹೈಡ್ರಾದ ಚಿತ್ರ. ಹೈಡ್ರಾ ಒಂದು ನೀರಿನಲ್ಲಿ ವಾಸಿಸುವಂತಹ ಜೀವಿ, ಹೈಡ್ರಾದ ಚಿತ್ರ. ಇದರಲ್ಲಿ ಯಾವ್ದಾದ್ರು ಭಿನ್ನತೆ ನಿಮ್ಗೆ ಕಾಣ್ತಾ ಉಂಟಾ? ಇಲ್ಲ. ಎಲ್ಲ ಹೈಡ್ರಾಗಳು ಒಂದೇ ರೀತಿಯಾಗಿ ಸಮಾನಾಗಿ ಇದೆ ಅಲ್ವಾ? ಇದರಲ್ಲಿ ಹುಟ್ಟಿದಂತಹ ಮರಿ ಹೈಡ್ರಾ ಕೂಡ ಒಂದೇ ರೀತಿ, ಅಂದ್ರೆ ತಾಯಿ ಜೀವಿಯಂತೆ ಒಂದೇ ರೀತಿ ಕಾಣ್ತಾ ಇದೆ. ಅಲ್ಲಿ ಭಿನ್ನತೆಗಳು ತುಂಬಾ ಕಡಿಮೆ. ಇದು ಯಾಕೆ ಹೀಗಾಗ್ತದೆ ಅನ್ನೋದನ್ನು ನೋಡೋಣ. ಮತ್ತೆ ಈ ಭಿನ್ನತೆಗೆ ಕಾರಣ ಏನು ಅನ್ನೋದು ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ನೋಡಿ. ಭಿನ್ನತೆ ಹೇಗೆ ಉಂಟಾಗ್ತದೆ ಅಂತ ಹೇಳಿದ್ರೆ, DNA ಪ್ರತೀಕರಣ ನಡೆಯುವಾಗ ಅಲ್ಲಿ ಉಂಟಾಗುವ ಸಣ್ಣ ತಪ್ಪುಗಳು ಏನ್ ಮಾಡ್ತದೆ? ಭಿನ್ನತೆಯನ್ನ ಹೆಚ್ಚಿಸ್ತದೆ, ಅಂದ್ರೆ ವ್ಯತ್ಯಾಸಗಳನ್ನ ಉಂಟು ಮಾಡ್ತದೆ. ಆ ವ್ಯತ್ಯಾಸಗಳೇ ಭಿನ್ನತೆಗೆ ಕಾರಣ. ಭಿನ್ನತೆ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಚೇಂಜಸ್ ಅಂತ ಹೇಳ್ತೇವಲ್ವಾ? ಅದುವೇ ಭಿನ್ನತೆ ಅಂತ ಹೇಳಿದ್ರೆ ಏನು? ಚೇಂಜಸ್. ಇದು ಯಾಕೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೆಚ್ಚು ಹಾಗೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಕಡಿಮೆ ಇರ್ತದೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಲೈಂಗಿಕ ಸಂತಾನೋತ್ಪತ್ತಿಯನ್ನ ನಾವು ಅಂದ್ರೆ ಅದರಲ್ಲಿ ಹೇಗೆ ಅಂತ ಹೇಳಿ ನೋಡೋದಾದ್ರೆ, ನಿಮ್ಗೆಲ್ಲ ಗೊತ್ತಿದೆ, ಅಲ್ಲಿ ಹೆಣ್ಣು ಲಿಂಗಾಣು ಮತ್ತೆ ಗಂಡು ಲಿಂಗಾಣು ಅನ್ನೋ 2 ಜೀವಕೋಶಗಳು ಇದೆ ಅಲ್ವಾ? ಹೆಣ್ಣು ಲಿಂಗಾಣು ಮತ್ತೆ ಗಂಡು ಲಿಂಗಾಣು ಅನ್ನೋ ಜೀವಕೋಶ ಇದೆ. ಇಲ್ಲಿ ಹೆಣ್ಣು ಲಿಂಗಾಣುವಿನಲ್ಲಿ ಅಂಡಕ, ಹಾಗೆಯೇ ಗಂಡು ಲಿಂಗಾಣುವಿನಲ್ಲಿ ವೀರ್ಯಾಣು ಅಲ್ವಾ? ಇದರ ಮಧ್ಯದಲ್ಲಿ ನಮ್ಗೆಲ್ಲ ಗೊತ್ತಿರುವಂತೆ ಯಾವುದೇ ಜೀವಕೋಶ ಇರಲಿ, ಅದು ಯಾವುದೇ ಜೀವಕೋಶ ಅಂದ್ರೆ ನಮ್ಮ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟದ್ದಾಗಿರ್ಲಿ ಅಥವಾ ಬೇರೆ ಹೀಗೆ ಜೀವಕೋಶಗಳು ಯಾವುದೇ ಇರಲಿ, ಅದರ ಮಧ್ಯದಲ್ಲಿ ಏನಿರ್ತದೆ? ನ್ಯೂಕ್ಲಿಯಸ್ ಇರ್ತದೆ ಅಲ್ವಾ? 2ರ ಮಧ್ಯದಲ್ಲಿ ಕೂಡ ಏನಿದೆ? ನ್ಯೂಕ್ಲಿಯಸ್ ಇದೆ. ಈಗ ಹೆಣ್ಣು ಲಿಂಗಾಣುವಿನಲ್ಲಿ ಕೂಡ ಇದೆ, ಗಂಡು ಲಿಂಗಾಣುವಿನಲ್ಲಿ ಕೂಡ ನ್ಯೂಕ್ಲಿಯಸ್ ಇದೆ. ಈ ನ್ಯೂಕ್ಲಿಯಸ್ ನಿಷೇಚನ ಹೊಂದುವಾಗ, ನಿಷೇಚನ ಅಂದ್ರೆ ಏನು? ನಾವು ಸಂತಾನೋತ್ಪತ್ತಿಯಲ್ಲಿ ಪಾಠದಲ್ಲಿ ಕಲ್ತಿದ್ದೇವೆ. 2 ಕೂಡ ಸಂಯೋಗ ಆಗುವ ಕ್ರಿಯೆ. ಅಂಡಕ ಮತ್ತು ವೀರ್ಯಾಣು ಏನಿದೆ ನೋಡಿ, ಅದು ಸಂಯೋಗ ಆಗುವ ಕ್ರಿಯೆನ ನಿಷೇಚನ ಅಂತ ಹೇಳ್ತಾರೆ. ಈಗ ನಿಷೇಚನ ಕ್ರಿಯೆ ನಡೆಯುವಾಗ ಇದು ಅಂಡಕ ಆದ್ರೆ, ಆಯ್ತಾ? ಒಂದು ನಿಮಿಷ. ಇದು ಅಂಡಕದ ಒಳಗಿರುವ ನ್ಯೂಕ್ಲಿಯಸ್ ಆಯ್ತಾ? ಇದೇನು? ನ್ಯೂಕ್ಲಿಯಸ್ ಆಯ್ತಾ? ಹಾಗೆಯೇ ಇದು ವೀರ್ಯಾಣು. ವೀರ್ಯಾಣು ಏನಾಗ್ತದೆ? ಇದನ್ನ ಪ್ರವೇಶ ಮಾಡ್ತದೆ, ಹಾಗೆಯೇ ನಿಷೇಚನ ಕ್ರಿಯೆ ನಡೀತದೆ. ನಂತರ ಇಷ್ಟಾದ ನಂತರ ಏನಾಗ್ತದೆ? ಒಂದೇ ಜೀವಕೋಶದ ಒಳಗೆ 2 ನ್ಯೂಕ್ಲಿಯಸ್ ಇರ್ತದೆ ಆಯ್ತಾ? ಒಂದೇ ಜೀವಕೋಶದೊಳಗೆ 2 ನ್ಯೂಕ್ಲಿಯಸ್ ಇರ್ತದೆ. ಈ ಒಂದು ಹಂತವನ್ನ ಅಥವಾ ಈ ಒಂದು ಜೀವಕೋಶವನ್ನ ನಾವು ಏನಂತ ಕರಿತೇವೆ? ಯುಗ್ಮಜ ಅಂತ ಕರಿತೇವೆ. ಏನಂತ ಕರಿತೇವೆ?
ಯುಗ್ಮಜ ಅಂತ ಹೇಳಿ ಕರಿತೇವೆ. ಈಗ ನ್ಯೂಕ್ಲಿಯಸ್ನ ಒಳಗೆ ಏನಿದೆ ಅನ್ನೋದು ನೋಡೋದಾದ್ರೆ, ನ್ಯೂಕ್ಲಿಯಸ್ನ ಒಳಗೆ ಆಯ್ತಾ, ಇದು ನ್ಯೂಕ್ಲಿಯಸ್, ಇದು ನಾನೀಗ ಜೀವಕೋಶ ಮಾಡ್ತಾ ಇಲ್ಲ, ಇದು ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ನ ಒಳಗೆ ಕ್ರೋಮೋಸೋಮುಗಳಿದೆ ಆಯ್ತಾ. ನ್ಯೂಕ್ಲಿಯಸ್ನ ಒಳಗೆ ಏನಿದೆ, ಕ್ರೋಮೋಸೋಮುಗಳಿದೆ. ಇದನ್ನ ಕ್ರೋಮೋಸೋಮನ ಅದರ ಚಿತ್ರವೇ ಹೀಗೇ ಮಾಡ್ತೇನೆ ನಾನು, ಹೀಗಿರ್ತದೆ ಕ್ರೋಮೋಸೋಮ್. ಇದರ ಒಂದು ಸಣ್ಣ ಭಾಗವನ್ನ ಕತ್ತರಿಸಿ ಇದರ ಒಳಗೆ ನೋಡಿದಾಗ ಅದರ ಒಳಗೆ ಏನಿರ್ತದೆ, ಜೀನ್ ಇರ್ತದೆ. ಇದರ ಒಳಗೆ ಇದು ಕ್ರೋಮೋಸೋಮು, ವರ್ಣತಂತು ಅಂತ ಹೇಳ್ತೇವೆ ನಾವು, ಇದನ್ನ ವರ್ಣತಂತು ಅಂತ ಹೇಳ್ತೇವೆ. ವರ್ಣತಂತುವಿನ ಒಳಗೆ ಏನಿರ್ತದೆ ಅಂತ ಹೇಳಿದ್ರೆ ಜೀನ್ಗಳು ಇರ್ತದೆ, ಗುಣಗಳು ಅಂತ ನಾವು ಹೇಳ್ತೇವೆ. ಅದ್ರ ಒಳಗೆ ಏನಿರ್ತದೆ ಅಂತ ಹೇಳಿದ್ರೆ DNA ಇರ್ತದೆ ಆಯ್ತಾ. ಈಗ ಇಷ್ಟು ಇರ್ತದೆ, ಪ್ರತಿ ಜೀವಕೋಶದಲ್ಲಿ ಇರ್ತದೆ. ಈಗ ತಾಯಿ ಜೀವಕೋಶ ಅಂದ್ರೆ ಹೆಣ್ಣು ಲಿಂಗಾಣುವಿನಲ್ಲಿರುವ DNA ಹಾಗೂ ಗಂಡು ಲಿಂಗಾಣುವಿನಲ್ಲಿರುವ DNA ಏನಿದೆ ನೋಡಿ, DNAಯ ಸ್ಟ್ರಕ್ಚರ್ ಅಂದ್ರೆ ಅದರ ರೀತಿ ಹೀಗಿರುವಂತಹದ್ದು, ಎರಡು ಎಳೆಗಳಿರುವಂತಹದ್ದು DNA. ಇದು DNAಯ ಚಿತ್ರ ಆಯ್ತಾ. ಅದಕ್ಕೆ 2 ಎಳೆಗಳಿದೆ. ಈಗ ಇದು ಪ್ರತೀಕರಣ ಹೊಂದುತ್ತದೆ. ಪ್ರತೀಕರಣ ಅಂತ ಹೇಳಿದ್ರೆ ಮಿಕ್ಸಿಂಗ್ ಆಗ್ತದೆ, ಇದರ ಕಾಪಿ ಆಗ್ತದೆ. ಯಾವಾಗ, ಯುಗ್ಮಜ ಆದ ನಂತರ. ಯುಗ್ಮಜ ಆಗುವಾಗ, ಇಲ್ಲಿ ಕಾಪಿ ಆಗುವಾಗ ನೋಡಿ, ನಾನು ಇಲ್ಲಿ ಮಾಡ್ತೇನೆ, ತಾಯಿ ಜೀವಕೋಶದಲ್ಲಿ ಎಲ್ಲವನ್ನು ನಾನು ಬ್ಲೂ ಅಲ್ಲಿ ಮಾಡ್ತೇನೆ. ಹಾಗೆ ತಂದೆ ಜೀವಕೋಶದಿಂದ ಉಂಟಾದ ಏನು DNA ನೋಡಿ, ಅದನ್ನು ನಾನು ರೆಡ್ ಅಲ್ಲಿ ಮಾಡ್ತೇನೆ ಆಯ್ತಾ. ಪ್ರತೀಕರಣ ಕ್ರಿಯೆ ನಡೆಯುವಾಗ ಇಲ್ಲಿ 2 ಎಳೆಗಳು ಒಂದೊಂದಾಗಿ ಬ್ರೇಕ್ ಆಗ್ತದೆ. ಅಂದ್ರೆ ತಾಯಿ ಜೀವಕೋಶದಿಂದ 2 ಎಳೆ ಇದ್ದದ್ದು ಒಂದೇ ಎಳೆ ಆಗುದು. ಹಾಗೆಯೇ ತಂದೆ ಜೀವಕೋಶದಿಂದ ಬಂದಂತಹ ಒಂದು DNA ಏನಿದೆ, ಅದರ 2 ಎಳೆಗಳು ಏನಾಗ್ತದೆ, ಒಂದೇ ಎಳೆಗಳಾಗ್ತದೆ. ಇದು 2 ಸಂಯೋಗ ಹೊಂದಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಹೊಸ ರೀತಿಯ DNA ಉಂಟಾಗ್ತದೆ. ಅದು ತಂದೆಯ ಗುಣಗಳನ್ನು ಹೊಂದಿರ್ತದೆ, ಹಾಗೆಯೇ ತಾಯಿಯ ಗುಣಗಳನ್ನು ಹಿಡಿದುಕೊಂಡು ಬಂದಿರ್ತದೆ ಆಯ್ತಾ. ಇದು ಉಂಟಾಗುವುದು ಮಗುವಿನಲ್ಲಿ, ಅಥವಾ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಯಲ್ಲಿ ಏನಾಗ್ತದೆ, ಹೊಸ ರೀತಿಯ DNA ಉಂಟಾಗ್ತದೆ. ಹೊಸ ರೀತಿಯ DNA ಇದು ಬೇರೆದೇ ಗುಣಗಳನ್ನ ಒಂದು ಮಗುವಿಗೆ ಕೊಡುವಂತಹದ್ದು. ಈ ಕಾರಣದಿಂದಾಗಿ ಏನುಂಟಾಗ್ತದೆ, ಭಿನ್ನತೆ ಉಂಟಾಗುವಂತಹದ್ದು ಆಯ್ತಾ. ತಂದೆಯಿಂದ ಕೂಡ ಕೆಲವು ಗುಣಗಳು ಬಂದಿದೆ, ಆ ಮಗುವಿಗೆ ತಾಯಿಯಿಂದ ಕೂಡ 2 ಗುಣ, ಬೇರೆ ಬೇರೆ ಗುಣಗಳು ಬಂದಿದೆ. ಸೊ ಅದುವೇ ಭಿನ್ನತೆ. ಆದ್ರೆ ಇದು ಕ್ರಿಯೆ ಯಾವುದು, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಆದದ್ದು. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಈ ಕ್ರಿಯೆ ನಡೆಯುವುದಿಲ್ಲ. ಯಾಕೆ ಹೇಳಿ ನೋಡೋಣ. ಯಾಕೆ ಹೇಳಿದ್ರೆ ಅದು ಒಂದೇ ಜೀವಿ ಇರ್ತದೆ, ಎಷ್ಟೇ ಪ್ರತೀಕರಣ ಆದ್ರೂ ಕೂಡ ಅದೇ ಜೀವಿಯಿಂದ ಹೊಸ ಜೀವಿ ಉತ್ಪತ್ತಿ ಆಗ್ತದೆ ಅಲ್ಲದೆ ಅಲ್ಲಿ 2 ಜೀವಿಗಳು ಇನ್ವಾಲ್ವ್ ಆಗುದಿಲ್ಲ ಅಲ್ವಾ. ಅಂದ್ರೆ ತಂದೆ ಮತ್ತು ಗಂಡು ಮತ್ತು ಹೆಣ್ಣು ಅನ್ನೋ ಜೀವಿಗಳು ಇನ್ವಾಲ್ವ್ ಆಗುವುದಿಲ್ಲ. ಒಂದೇ ಜೀವಿಯಿಂದ ಏನಾಗ್ತದೆ, DNA ಪ್ರತೀಕರಣ ನಡೀತದೆ. ಎಲ್ಲಿಯಾದ್ರೂ DNA ಪ್ರತೀಕರಣ ನಡೆಯುವಾಗ ಫೋಲ್ಡ್ ಆಗಿ ಅಥವಾ ಒಂದು ಪೀಸ್ ಮಿಸ್ ಆಗಿ ಅಂಥದ್ದೇನಾದ್ರೂ ಆದ್ರೆ ಸ್ವಲ್ಪ ಭಿನ್ನತೆ ಕಂಡು ಬರ್ತದೆ. ಯಾವುದರಲ್ಲಿ, ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ. ಇಲ್ಲದಿದ್ರೆ ಭಿನ್ನತೆಗಳು ತೀರ ಕಡಿಮೆ. ಯಾವುದ್ರಲ್ಲಿ, ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ. ಈಗ ನಿಮ್ಗೆ ಭಿನ್ನತೆ ಯಾಕೆ ಆಯ್ತು ಅಂತ ಹೇಳಿ ನಿಮ್ಗೆ ಅರ್ಥ ಆಯ್ತು ಅಲ್ವಾ. ನೋಡಿ, ಈ ಭಿನ್ನತೆಗಳು ಹೇಗೆ ಉಪಯೋಗಕಾರಿಯಾಗಿದೆ. ಭಿನ್ನತೆಗಳು ಯಾವುದೇ ಒಂದು ಜೀವಿಗೆ ತಾನಿರುವ ಪ್ರದೇಶದಲ್ಲಿ ಉಳಿದುಕೊಳ್ಳಲು ಸಾಧ್ಯತೆಯನ್ನ ಹೆಚ್ಚಿಸ್ತದೆ. ಮತ್ತೆ ಈ ಭಿನ್ನತೆಗಳು ಕೆಲವೊಮ್ಮೆ ಅವರಿಗೆ ತುಂಬಾ ರೀತಿಯ ಅನುಕೂಲಗಳನ್ನ ಉಂಟು ಮಾಡ್ತದೆ. ಒಂದು ನಾನು ಉದಾಹರಣೆ ಕೊಡೋದಾದ್ರೆ, ನೀವು ನೋಡಿರಬಹುದು ಕೆಲವೊಂದು ತಿಗಣೆ ಅಲ್ಲ, ಬೀಟಲ್ ಅಂತ ಹೇಳ್ತಾರೆ. ಬೀಟಲಿಗೆ ಎಂತ ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿದೆಯಾ ನಿಮಗೆ? ಬೀಟಲ್ ಅನ್ನೋದು ಒಂದು ಜೀವಿ. ಜೀರುಂಡೆ ಅಂತ ಹೇಳ್ತಾರೆ. ಅದು ಹೀಗಿರ್ತದೆ, ಮರದಲ್ಲಿ, ತೆಂಗಿನ ಮರದಲ್ಲೆಲ್ಲ ಇರ್ತದೆ. ಹೀಗೆ ಒಂದು ಇರ್ತದೆ, ದಪ್ಪಕ್ಕೆ ಒಂಥರ ಇರ್ತದೆ, ಬ್ರೌನ್ ಕಲರ್ ಆಗಿ. ಜೀರುಂಡೆ ಅಂತ ಹೇಳ್ತಾರೆ ಇದಕ್ಕೆ ಆಯ್ತಾ. ಈ ಜೀರುಂಡೆ ಅದರ ಬಣ್ಣ ಬದಲಾಗ್ತದೆ. ಕೆಲವೊಮ್ಮೆ ಅದು ಹೆಚ್ಚಾಗಿ ಕಂದು ಬಣ್ಣದಿರ್ತದೆ, ಆದ್ರೆ ಕೆಲವೊಮ್ಮೆ ಬಣ್ಣ ಬದಲಾಗಿ ಹಸಿರು ಬಣ್ಣಕ್ಕೆ ಏನಾಗ್ತದೆ, ಬದಲಾಗ್ತದೆ. ಅದು ಭಿನ್ನತೆ ಉಂಟಾಗಿ ಆಗುವಂತಹದ್ದು ಹಸಿರು ಬಣ್ಣದ ಜೀರುಂಡೆ ಆಗ್ತದೆ. ಈ
ಹಸಿರು ಬಣ್ಣ ಏನಾಗ್ತದೆ, ಅದಕ್ಕೆ ಸಹಾಯ ಆಗ್ತದೆ ಜೀರುಂಡೆಗೆ. ಯಾಕೆ ಯಾಕೆ ಹೇಳಿದ್ರೆ, ಅದು ಎಲೆಗಳ ಮಧ್ಯದಲ್ಲಿ ಅಡಗಿ ಕೂತಾಗ ಯಾವುದೇ ಒಂದು ಹಕ್ಕಿಗೆ ಕಾಣುವುದಿಲ್ಲ. ನೀವು ಹಸಿರು ಬಣ್ಣದ ಹಾವನ್ನ ನೋಡಿರಬಹುದು. ಅದನ್ನ ಕಂಡುಹಿಡಿಲಿಕ್ಕೆ ತುಂಬಾ ಕಷ್ಟ, ಮರದ ಮಧ್ಯದಲ್ಲಿ, ಎಲೆಗಳ ಮಧ್ಯದಲ್ಲಿ ಇದ್ರೆ. ಹಾಗೆಯೇ ಕೆಲವೊಂದು ಹಸಿರು ಬಣ್ಣದ ಕಪ್ಪೆಗಳು ಕೂಡ ಇರ್ತದೆ. ಅದು ಕೂಡ ಅದನ್ನ ಕಂಡುಹಿಡಿಲಿಕ್ಕೆ ಏನು ತುಂಬಾ ಕಷ್ಟ, ಮರದ ಮಧ್ಯದಲ್ಲಿ, ಎಲೆಗಳ ಮಧ್ಯದಲ್ಲಿ. ಯಾಕೆ ಹೇಳಿದ್ರೆ ಎಲೆಗಳು ಹಸಿರಾಗಿರ್ತದೆ, ಅದರ ಬಣ್ಣ ಕೂಡ ಹಸಿರಾಗಿರುವ ಕಾರಣ ಯಾರಿಗೂ ಕಣ್ಣಿಗೆ ಕಾಣುವುದಿಲ್ಲ. ಅದು ಅಂದ್ರೆ ಸುಲಭದಲ್ಲಿ ಕಂಡು ಹಿಡಿಲಿಕ್ಕೆ ಕಷ್ಟ ಸಾಧ್ಯ. ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಯಾವುದೇ ಬೇರೆ ಪ್ರಾಣಿಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ತದೆ. ಸೊ ಇದು ಈ ರೀತಿಯ ಏನಾದ್ರೂ ಭಿನ್ನತೆ ಉಂಟಾದ್ರೆ ಆ ಜೀವಿಗೆ ಆ ಪರಿಸರದಲ್ಲಿ ಉಳಿದುಕೊಳ್ಳುವ ಸಾಧ್ಯತೆಯನ್ನ ಹೆಚ್ಚಿಸ್ತದೆ. ಮತ್ತೊಂದು ಹಲವಾರು ರೀತಿಯ ಅನುಕೂಲಗಳು ಅಂತ ಹೇಳಿದ್ರೆ, ನೀವೊಂದು ಯೋಚನೆ ಮಾಡಿ. ನಾನೀಗೊಂದು ಸುಲಭದ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಏನಂತ ಹೇಳಿದ್ರೆ, ನಮ್ಗೆಲ್ಲರಿಗೆ ಕೋವಿಡ್ನ ಬಗ್ಗೆ ಗೊತ್ತಿದೆ ಅಲ್ವಾ. COVID-19 ಅನ್ನೋ ವೈರಸ್ನ ಬಗ್ಗೆ ಗೊತ್ತಿದೆ. ಕೋವಿಡ್ ಅನ್ನೋ ಮಹಾಮಾರಿಯನ್ನ ಹುಟ್ಟು ಹಾಕಿದಂತಹ ಒಂದು ವೈರಸ್ ಅಲ್ವಾ. ಕೋವಿಡ್ ವೈರಸ್ COVID-19 ಇಸವಿಯಲ್ಲಿ ಅದು ಬಂತು. ಅದಾದ ನಂತರ ಕೋವಿಡ್ನ ಬೇರೆ ಬೇರೆ ಮ್ಯೂಟೆಂಟ್ಸ್ಗಳು ಬಂತು ಅಲ್ವಾ. ಬೇರೆ ಬೇರೆ ಮ್ಯೂಟೆಂಟ್ ಅಂತ ಹೇಳ್ತೇವೆ, ಅದೆಲ್ಲ ಬಂತು. ಅಂದ್ರೆ ಅದೇ ಜಾತಿಯದ್ದು, ಬಟ್ ಬೇರೆ ಬೇರೆ ರೀತಿಯಲ್ಲಿ ಅದರಲ್ಲಿ ಸ್ವಲ್ಪ ಕೆಲವೊಂದು ಭಿನ್ನತೆಗಳು ಉಂಟಾಗಿ ಬಂತು. ಆದ್ರೆ ನಮ್ಮ ದೇಹದಲ್ಲಿ ಅದಾಗೆ ಪ್ರತಿಕಾಯಗಳಿದ್ದ ಕಾರಣ, ಅಂದ್ರೆ ನಾವು ಇಂಜೆಕ್ಷನ್ ತಕೊಂಡ ಕಾರಣ ನಮ್ಗೆ ಅದು ಹೆಚ್ಚು ನಮಗೆ ಏನ್ ಮಾಡ್ಲಿಲ್ಲ ಅಂದ್ರೆ ಉಪದ್ರ ಮಾಡ್ಲಿಕ್ಕೆ ಅದಕ್ಕೆ ಆಗ್ಲಿಲ್ಲ. ಬಟ್ COVID-19 ಅನ್ನೋದು ನಮ್ಮ ದೇಹದಲ್ಲಿ ಅಷ್ಟು ಪ್ರತಿಕಾಯಗಳು ಇಲ್ಲದೆ, ಹಾಗೆಯೇ ಅದಕ್ಕೆ ಬೇಕಾದಂತಹ DNA ಆಗಿರಬಹುದು, ಅಂದ್ರೆ ಜೀವ ಪ್ರತಿರೋಧಕ ಶಕ್ತಿ ನಮ್ಮಲ್ಲಿ ಇಲ್ಲದ ಕಾರಣ ಏನಾಯ್ತು, ನಮಗೆ ಅದು ತುಂಬಾ ಅಡ್ಡಿಯನ್ನ ಮಾಡಿತು, ಅಂದ್ರೆ ತುಂಬಾ ತೊಂದರೆಯನ್ನ ಕೊಟ್ಟಿತು ಅಲ್ವಾ. ಈಗ ಕೂಡ ಕೋವಿಡ್ ಇದೆ, ನೀವು ನೋಡಿರಬಹುದು. COVID-20 ಬಂತು, ಅನಂತರ ಬೇರೆ ಬೇರೆ ರೀತಿಯ ಕೋವಿಡ್ನ ಒಂದು ಬೇರೆ ಬೇರೆ ಜಾತಿಗಳು ಹುಟ್ಟಿಕೊಂಡಿತ್ತು. ಈಗಲೂ ಇದೆ, ಅದು ಇದೆ, ಇಲ್ಲ ಅಂತ ಇಲ್ಲ. ಅದಾದ್ರೆ ಏನಾಗ್ತದೆ, ಆ ಟೆಂಪರೇಚರ್ಗೆ ಆಗಿರಬಹುದು, ಅದೇ ಒಂದು ಯಾವುದಕ್ಕೆ ಅಂದ್ರೆ ತಾಪಮಾನದಲ್ಲಿ ಕಡಿಮೆ ಆದಾಗ ವೈರಸ್ಗಳು ತುಂಬಾ ಆಕ್ಟಿವೇಟ್ ಆಗಿರಬಹುದು, ಬಿಸಿ ಜಾಸ್ತಿ ಆದಾಗ ಕೆಲವೊಂದು ವೈರಸ್ಗಳು ಬ್ಯಾಕ್ಟೀರಿಯಾಗಳು ಆಕ್ಟಿವೇಟ್ ಆಗ್ತದೆ. ಸೊ ಇದೆಲ್ಲ ಅದಕ್ಕೆ ಅನುಕೂಲವನ್ನ ಮಾಡಿಕೊಡ್ತದೆ. ಈಗ ಅದರ ಹಿಂದಿನ ತಲೆಮಾರಿಗಿತ್ತಲ್ಲ, ಅದಷ್ಟು ಇದಿರ್ಲಿಕ್ಕಿಲ್ಲ. ಈಗ COVID-19 ಅನ್ನೋದು ತುಂಬಾ ಮಹಾಮಾರಿ ಆಯ್ತು. ಆದ್ರೆ ಅನಂತರ ಬಂದದ್ದು COVID-20 ಎಲ್ಲ ಏನಾಯ್ತು, ಅಷ್ಟು ದೊಡ್ಡ ಮಹಾಮಾರಿ ಆಗ್ಲಿಲ್ಲ. ಅದನ್ನ ಸುಲಭವಾಗಿ ಕೊಲ್ಲಬಹುದಿತ್ತು. ನಂತರ ಬಂದದ್ದು ನಮ್ಗೆ ಏನು ಇಫೆಕ್ಟ್ ಜಾಸ್ತಿ ಮಾಡ್ಲಿಲ್ಲ. ಅಂದ್ರೆ ಕೆಲವೊಮ್ಮೆ ಕೆಲವೊಂದು ಭಿನ್ನತೆಗಳು ಏನು ಉಂಟು ಮಾಡ್ತದೆ ನೋಡಿ, ಅದು ಅದಕ್ಕೆ ಅನಾನುಕೂಲ ಪರಿಸ್ಥಿತಿಯನ್ನ ಕೊಡ್ತದೆ. ಹಾಗೆಯೇ ಕೆಲವೊಂದು ಭಿನ್ನತೆಗಳು ಅದಕ್ಕೆ ಅನುಕೂಲಕರವಾಗಿ ಕೂಡ ಇರ್ತದೆ. ಹಾಗೆ ಈಗ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋದಾದ್ರೆ ಅನುವಂಶೀಯತೆ ಅಂದ್ರೆ ಏನು. ಈಗ ನಿಮ್ಗೆ ಚಿತ್ರ ಕಾಣಬಹುದು, ಚಿತ್ರ ನೋಡಿ ನಿಮ್ಗೆ ಅರ್ಥ ಆಗ್ತದೆ. ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಯಾವುದೇ ಗುಣ ಅಂದ್ರೆ ಟ್ರಾನ್ಸ್ಫರ್ ಆಗಿ ಬಂದ್ರೆ, ವರ್ಗಾವಣೆ ಆಗಿ ಬಂದ್ರೆ ಅದನ್ನ ಅನುವಂಶೀಯತೆ ಅಂತ ಹೇಳ್ತಾರೆ. ಹೆಚ್ಚಾಗಿ ಕಣ್ಣಿನ ಬಣ್ಣ ಅಲ್ವಾ. ಕಣ್ಣಿನ ಬಣ್ಣ ನೋಡಿ, ಇಲ್ಲಿ ತಾಯಿಯಿಂದ ಮಗುವಿಗೆ ಆ ಕಣ್ಣಿನ ಬಣ್ಣ ಬಂದಿದೆ. ಹಾಗೆ ಇನ್ನೊಂದು ಅಂತ ಹೇಳಿದ್ರೆ ಕಿವಿಯ ಹಾಲೆ, ಇದು ತೂಗು ಬಿದ್ದ ಕಿವಿಯ ಹಾಲೆ, ಇದು ಅಂಟಿರುವ ಕಿವಿಯ ಹಾಲೆ. ಇದು ಕೂಡ ನೀವು ನೋಡಿ, ನಿಮ್ಮ ಕಿವಿಯ ಹಾಲೆ ಎಲ್ಲಿಯಾದ್ರೂ ಅಂಟಿದ್ರೆ ನಿಮ್ಮ ತಂದೆಗೆ, ತಾಯಿಗೆ, ಯಾರಿಗಾದ್ರೂ ಇರ್ತದೆ. ಅಥವಾ ನಿಮ್ಮ ಅಜ್ಜನಿಗೆ, ತಂದೆ ತಾಯಿಗೆ ಇಲ್ಲದಿದ್ರೆ ಅಜ್ಜ ಅಜ್ಜಿಗೆ ಯಾರಿಗಾದ್ರೂ ಇರ್ತದೆ. ತಂದೆ ಅಜ್ಜ ಅಜ್ಜಿ ಆಗಿರ್ಬಹುದು, ತಾಯಿ ಅಜ್ಜ ಅಜ್ಜಿ ಆಗಿರಬಹುದು, ಅಂದ್ರೆ ಅವರ ತಂದೆ ತಾಯಿ ಆಗಿರ್ಬಹುದು. ಸೊ ನೋಡಿಕೊಳ್ಳಿ, ಇದನ್ನ ಒಂದು ನೋಡಿಕೊಳ್ಳಿ ಆಯ್ತಾ. ಸೊ ಕಿವಿಯ ಹಾಲೆ ಅನ್ನೋದು ಕೂಡ ಒಂದು ಅನುವಂಶೀಯ ಗುಣ, ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಬರುವಂತಹದ್ದು. ಹಾಗೆ ಅನುವಂಶೀಯ ಗುಣಗಳು ಬೇಕಾದಷ್ಟಿದೆ. ಕೂದಲಿನ ಬಣ್ಣ ಆಗಿರಬಹುದು, ಚರ್ಮದ ಬಣ್ಣ ಆಗಿರಬಹುದು. ಕೆಲವರು ಸ್ಟ್ರೈಟ್ ಕೂದಲು, ಕರ್ಲಿ ಹೇರ್ ಅಂತ ಹೇಳ್ತೇವೆ, ಸಿಲ್ಕ್ ಹೇರ್ ಅಂತ ಹೇಳ್ತೇವೆ. ಇದೆಲ್ಲವೂ ಬರುವುದು ನಮ್ಮ ತಂದೆ ತಾಯಿಯಿಂದ, ಅಂದ್ರೆ ಅವರಿಂದ ಬರುವಂತಹದ್ದು ನಮಗೆ. ಸೊ ಈ ಗುಣಗಳನ್ನ ನಾವು ಅನುವಂಶೀಯತೆ ಅಂತ ಹೇಳ್ತೇವೆ. ಈಗ ಗುಣಗಳು ಅಂದ್ರೆ ಏನು? ಗುಣಗಳು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಯಾವ ಒಂದು ಏನು ನಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ ಒಂದು ವ್ಯಕ್ತಿಯಲ್ಲಿ ಕೆಲವೊಂದು ಭಿನ್ನತೆಗಳು, ಅದನ್ನ ಗುಣ ಅಂತ ಹೇಳ್ತಾರೆ. ಗುಣಗಳಲ್ಲಿ 2 ರೀತಿ ಇದೆ. ಒಂದು ಅನುವಂಶೀಯ ಗುಣ, ಮತ್ತೊಂದು ಗಳಿಸಿಕೊಂಡ ಗುಣ. ಈಗ ಅನುವಂಶೀಯ ಗುಣ ಅಂತ ಹೇಳಿದ್ರೆ ಪೀಳಿಗೆಯಿಂದ ಪೀಳಿಗೆಗೆ
ಪೀಳಿಗೆ ಇಂದ ಇನ್ನೊಂದು ಪೀಳಿಗೆಗೆ ಏನಾಗ್ತದೆ, ವರ್ಗಾವಣೆ ಆಗ್ತದೆ. ಅಂದ್ರೆ ಅವರಿಂದ ಇನ್ನೊಬ್ಬರಿಗೆ ಅದು ಬರ್ತದೆ, ಆಯ್ತಾ. ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಏನಾಗ್ತದೆ, ವರ್ಗಾವಣೆ ಆಗ್ತದೆ. ಆದ್ರೆ ಗಳಿಸಿಕೊಂಡ ಗಣ ಏನಾಗ್ತದೆ, ಇದು ವರ್ಗಾವಣೆ ಆಗುವುದಿಲ್ಲ, ವರ್ಗಾವಣೆಯಾಗುವುದಿಲ್ಲ, ಆಯ್ತಾ. ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ವರ್ಗಾವಣೆ ಆಗುವುದಿಲ್ಲ. ಇದಕ್ಕೆ ಉದಾಹರಣೆ ಯಾವುದು? ಅನುವಂಶೀಯ ಗುಣಗಳಿಗೆ ಕಣ್ಣಿನ ಬಣ್ಣ ಇರಬಹುದು, ಕಣ್ಣಿನ ಬಣ್ಣ, ಕೂದಲಿನ ಬಣ್ಣ, ಚರ್ಮದ ಬಣ್ಣ, ಕಿವಿಯ ಹಾಲೆಗಳು, ಇದೆಲ್ಲವೂ ಯಾವುದಕ್ಕೆ ಉದಾಹರಣೆ? ಅನುವಂಶೀಯ ಗುಣಗಳಿಗೆ ಉದಾಹರಣೆ. ಗಳಿಸಿಕೊಂಡ ಗುಣಕ್ಕೆ ಯಾವ್ದು ಉದಾಹರಣೆ? ಬಾಡಿ ಬಿಲ್ಡಿಂಗ್ ಆಗಿರ್ತದೆ. ಬಾಡಿ ಬಿಲ್ಡಿಂಗ್ ಅಂತ ಹೇಳಿದ್ರೆ ದೇಹದಾಢ್ಯ. ನೀವು ನಿಮ್ಮ ಅಪ್ಪ ನಿಮ್ಮ ದೇಹದಾಢ್ಯ ಮಾಡಿದ್ರೆ, ಅಂದ್ರೆ ಪೈಲ್ವಾನ್ ಆಗಿದ್ರೆ, ನಿಮ್ಮ ಬಾಡಿ ಕೂಡ ಅದೇ ರೀತಿ ಇರ್ಬೇಕಂತೇನಿಲ್ಲ. ಅಥವಾ ನೀವೇನಾದ್ರೂ ಬಾಡಿ ಬಿಲ್ಡಿಂಗ್ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಮುಂದೆ ಹುಟ್ಟೋ ಮಕ್ಕಳು ಹಾಗೇ ಬಾಡಿ ಬಿಲ್ಡಿಂಗ್ ಇರುವುದಿಲ್ಲ. ಅದು ಅವರಿಗೆ ಆ ರೀತಿಯ ಬಾಡಿ ಬರ್ಬೇಕಾದ್ರೆ ಅವ್ರು ಏನ್ ಮಾಡ್ಬೇಕು? ಅವರಿಗೆ ಜಿಮ್ಮಿಗೆ ಹೋಗ್ಬೇಕು, ಅದಕ್ಕೆ ವ್ಯಾಯಾಮ ಮಾಡ್ಬೇಕು ಅಲ್ವಾ. ಅದೇ ರೀತಿ ಯಾವುದೇ ಒಂದು ಭಾಷೆ ಕಲಿಯುವುದು, ನಿಮಗೆ 10 ಹಲವು ಭಾಷೆ ಬರ್ತದೆ ಅಂತ ಆದ್ರೆ, ನಿಮ್ಗೆ ನೀವು ಕನ್ನಡ ಕಲ್ತ್ರಿ, ಇಂಗ್ಲಿಷ್ ಕಲ್ತ್ರಿ, ಹಿಂದಿ ಕಲ್ತ್ರಿ, ತಮಿಳ್ ಕಲ್ತ್ರಿ, ಮಲಯಾಳಿ ಕಲ್ತ್ರಿ, ತುಳು ಕಲ್ತ್ರಿ, ಹಾಗೆ ನಿಮ್ಮ ಮಕ್ಕಳಿಗೆ ಅದು ಎಲ್ಲ ಭಾಷೆ, ನೀವು ಕಲ್ತ ಭಾಷೆಗಳೆಲ್ಲವೂ ಬರ್ಬೇಕಂತೇನಿಲ್ಲ ಅಲ್ವಾ. ಅವರು ಜನರಲ್ ಆಗಿ ಮನೇಲಿ ಯಾವ್ದು ಮಾತಾಡ್ತಾರೆ ಮತ್ತು ಸ್ಕೂಲಲ್ಲಿ ಯಾವ್ದು ಅವ್ರು ಕಲಿತಾರೆ ಅಷ್ಟನ್ನ ಮಾತ್ರ ಕಲ್ತಿರ್ತಾರೆ. ಸೊ ಅದನ್ನ ಗಳಿಸಿಕೊಂಡ ಗುಣಗಳು ಅಂತ ನಾವು ಹೇಳ್ತೇವೆ. ಅರ್ಥ ಆಯ್ತಲ್ವಾ ಇದು ಏನಂತ ಹೇಳಿ. ನೆಕ್ಸ್ಟ್, ಗೋಚರ ಗುಣಗಳಿಗೆ ಅನುಗುಣವಾಗಿ ಗುಣಗಳನ್ನ 2 ರೀತಿಯಾಗಿ ವಿಂಗಡಿಸ್ತಾರೆ. ಇದಕ್ಕಿಂತ ಮುಂಚೆ ನಾವು ಸ್ವಲ್ಪ ಗುಣಗಳ ಬಗ್ಗೆ ಕಲಿಯೋಣ. ಜೀನ್ ಅಂತ ಹೇಳ್ತಾರೆ, ಗುಣಗಳನ್ನ ಇಂಗ್ಲಿಷ್ ನಲ್ಲಿ ಜೀನ್ ಅಂತ ಹೇಳ್ತಾರೆ. ನಾವು ಗುಣಗಳನ್ನ ಬರೆಯುವಾಗ ಯಾವತ್ತೂ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅನ್ನ ಯೂಸ್ ಮಾಡ್ತೇವೆ. ಅಂದ್ರೆ ಈಗ ಎತ್ತರ ಅಂತ ಇದ್ರೆ ಟಾಲ್, TT ಅಂತ ಹೇಳಿ ಉಪಯೋಗಿಸ್ತೇವೆ. ಅದ್ರ ವಿರುದ್ಧ ಗುಣ ಏನಾದ್ರೂ ಇದ್ರೆ, ಈಗ ಇದು ಎತ್ತರಕ್ಕೆ ನಾವು ಬರೆಯುವುದಾದ್ರೆ ಗಿಡ್ಡ ಇದ್ದಾಗ ಅಥವಾ ಸಣ್ಣದಿದ್ದಾಗ ಅದೇ ಆಲ್ಫಾಬೆಟರ್, ಆದ್ರೆ ನಾವೇನ್ ಮಾಡ್ತೇವೆ, ಸ್ಮಾಲ್ ಲೆಟರ್ TT ಅಂತ ಹೇಳಿ ಬರಿತೇವೆ, ಆಯ್ತಾ. ಮತ್ತೆ ಯಾವುದೇ ಗುಣಕ್ಕೆ 2 ಜೀನ್ಗಳು ಕಾರಣ ಆಗ್ತದೆ. ಅಂದ್ರೆ ಈಗ ಒಂದು ಎತ್ತರ ಬರ್ಬೇಕಾದ್ರೆ ಒಂದು ಕ್ಯಾಪಿಟಲ್ T ಇರಬೇಕು ಅಥವಾ ಸ್ಮಾಲ್ T ಇರಬೇಕು, ಅಥವಾ 2 ಕೂಡ ಕ್ಯಾಪಿಟಲ್ T ಇರಬೇಕು. ಅಂದ್ರೆ 2 ಜೀನ್ಗಳು ಇರ್ತದೆ. ಒಂದು ಗುಣಕ್ಕೆ ಎಷ್ಟು ಜೀನ್ಗಳಿರ್ತದೆ? 2 ಜೀನ್ಗಳಿರ್ತದೆ. ಮತ್ತೊಂದು ಏನಂತ ಹೇಳಿದ್ರೆ, ಈಗ ಇಲ್ಲಿ ನಾನು ಎತ್ತರ ಅಂತ ಬರ್ದೆ ಅಲ್ವಾ, ನೀವು ಹೇಳ್ಬಹುದು ಮ್ಯಾಮ್ ಸ್ಮಾಲ್ T ಗಿಡ್ಡ ಅಲ್ವಾ, ಆದ್ರೆ ಇದು ಯಾಕೆ ಎತ್ತರ? ಅಂದ್ರೆ ಗುಣಗಳಲ್ಲಿ 2 ರೀತಿಯ ಗುಣಗಳಿದೆ, ಪ್ರಬಲ ಗುಣ ಮತ್ತು ದುರ್ಬಲ ಗುಣ ಅಂತ. ಪ್ರಬಲ ಗುಣದ ಯಾವ ಒಂದು ಜೀನ್ ಇದೆ ಅಲ್ಲ ನೋಡಿ, ಅದು ದುರ್ಬಲ ಗುಣದೊಟ್ಟಿಗೆ ಇದ್ರೂ ಕೂಡ ಈ ಗಿಡ ಅಥವಾ ಈ ವ್ಯಕ್ತಿ ಎತ್ತರ ಆಗಿರ್ತಾನೆ. ಯಾಕೆ ಹೇಳಿದ್ರೆ ಪ್ರಬಲ ಗುಣ ಇರುವ ಕಾರಣದಿಂದ, ಆಯ್ತಾ. ಪ್ರಬಲ ಗುಣ ಇರುವ ಕಾರಣದಿಂದ ಆ ಗಿಡ ಅಥವಾ ವ್ಯಕ್ತಿ ಏನಾಗಿರ್ತದೆ, ಎತ್ತರ ಆಗಿರ್ತದೆ. ಪ್ರಬಲ ಗುಣ ದುರ್ಬಲ ಗುಣದ ಎದುರು ಯಾವತ್ತು ಅಂದ್ರೆ ಡಾಮಿನೆಂಟ್ ಮಾಡುವಂತಹದ್ದು. ಈಗ ನೋಡಿ, ನೀವೊಂದು ಕ್ಲಾಸಲ್ಲಿ ತುಂಬಾ ದೊಡ್ಡ ವ್ಯಕ್ತಿ ಯಾರಾದ್ರೂ ಇದ್ರೆ, ಅವನು ಸ್ವಲ್ಪ ಜಾಸ್ತಿ ಫೈಟ್ ಮಾಡಿ ನಮಗೆ ಅವನು ಟೀಮಲ್ಲಿ ಇದ್ರೆ ನಾವು ವಿನ್ ಅಂತೆಲ್ಲ ಹೇಳಿ ತಿಳ್ಕೊಳ್ತೇವೆ ಅಲ್ವಾ. ಅವನ ಫ್ರೆಂಡ್ಶಿಪ್ ಮಾಡಿದ್ರಂತೂ ಮುಗೀತು, ಅವನೇ ಎಲ್ಲವನ್ನ ನಿಮ್ಗೆ ಇದು ಮಾಡ್ತಾನೆ. ಅಂದ್ರೆ ಯಾರಾದ್ರೂ ನಿಮ್ಗೆ ಬೈದ್ರೆ ಅವನು ಹೋಗಿ ಎದುರು ಮಾತಾಡ್ತಾನೆ, ಆ ರೀತಿ. ಅರ್ಥ ಆಯ್ತಾ? ಪ್ರಬಲ ಅಂತ ಹೇಳಿದ್ರೆ ಹಾಗೆ. ದುರ್ಬಲ ಗುಣ ಯಾವಾಗ ಗೋಚರ ಆಗ್ತದೆ ಅಂತ ಹೇಳಿದ್ರೆ, 2 ದುರ್ಬಲ ಗುಣಗಳು ಇದ್ದಾಗ ಮಾತ್ರ ಏನಾಗ್ತದೆ, ಅದರ ಗುಣ ಗೋಚರ ಆಗ್ತದೆ. ಈಗ 2 ಸ್ಮಾಲ್ ಟಿ ಇದ್ರೆ ಗಿಡ್ಡ ಆಗ್ತದೆ ಅಥವಾ ವ್ಯಕ್ತಿ ಗಿಡ್ಡ ಆಗಿರ್ತಾನೆ, ಆಯ್ತಾ. ಇದು ದುರ್ಬಲ ಗುಣ ಯಾವತ್ತಾದ್ರೂ ಪ್ರಬಲ ಗುಣದ ಮುಂದೆ ಇದ್ರೆ ಇದ್ರ ಗುಣ ಗೋಚಾರವಾಗುವುದಿಲ್ಲ, ಆಯ್ತಾ. ಪ್ರಬಲ ಗುಣವೇ ಏನಾಗ್ತದೆ, ಡಾಮಿನೆಂಟ್ ಆಗ್ತದೆ. ಇದಿಷ್ಟ ಅರ್ಥ ಆಯ್ತಾ, ಪ್ರಬಲ ಮತ್ತು ದುರ್ಬಲ ಗುಣ ಅಂತ ಹೇಳಿ. ಹಾಗಾದ್ರೆ ಗುಣಗಳಿಗೆ, ಅವುಗಳ ಗೋಚಾರ ಗುಣಗಳಿಗೆ ಅನುಗುಣವಾಗಿ ಗುಣಗಳನ್ನ 2 ರೀತಿ ಮಾಡಿದ್ದಾರೆ, ಪ್ರಬಲ ಗುಣ ಮತ್ತು ದುರ್ಬಲ ಗುಣ. ಪ್ರಬಲ ಗುಣವನ್ನ ನಾವು ಯಾವತ್ತು ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರಿತೇವೆ, ಆಯ್ತಾ. TT, BB, ಬ್ಲ್ಯಾಕ್ ಅಂತ ಹೇಳಿ ಬಣ್ಣ, ಕಪ್ಪು ಬಣ್ಣ
ಬ್ಲ್ಯಾಕ್ ಅಂತ ಹೇಳಿ, ಆಯ್ತಾ. ಸೊ ಹಾಗೆ ವೈಟ್ ಇದ್ರೆ ವೈಟ್ ಪ್ರಬಲ ಗುಣ ಆಗಿದ್ರೆ WW ಆ ರೀತಿ ನಾವು ಬರಿತೇವೆ. ದುರ್ಬಲ ಗುಣವನ್ನ ಯಾವತ್ತೂ ಹೇಗೆ ಸ್ಮಾಲ್ ಲೆಟರ್ ಅಲ್ಲಿ ಬರೆಯುವುದು. ಸ್ಮಾಲ್ ಲೆಟರ್ ಅಲ್ಲಿ ಅಂತ ಹೇಳಿದ್ರೆ ಸ್ಮಾಲ್ TT. ಈಗ ಇದು ಬ್ರೌನ್ ಅಂದ್ರೆ ಕಂದು ಬಣ್ಣದ ನಾಯಿ ಆಗಿದ್ರೆ ಕಪ್ಪು ಪ್ರಬಲ ಗುಣ ಆಗಿದ್ರೆ, ಕಂದು ದುರ್ಬಲ ಗುಣ ಆಗಿದ್ರೆ BB ಆ ರೀತಿ ಬರಿತೇವೆ. ಸೊ ಅರ್ಥ ಆಯ್ತಾ? ಪ್ರಬಲ ಮತ್ತು ದುರ್ಬಲ ಗುಣಗಳು ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ. ಮುಂದಕ್ಕೆ ಹೋಗೋಣ. ಕೊನೆಯ ಒಂದು ಕಾನ್ಸೆಪ್ಟ್, ಉಳಿದದನ್ನ ನಾಳೆ ನಾವು ಮಾಡುವ. ಮೆಂಡೆಲ್ನ ಕೊಡುಗೆ. ಈಗ ಮೆಂಡೆಲ್ ಯಾರು? ಇವರನ್ನ ಟ್ಯಾಕ್ಸಾನಮಿಯ ಅಂದ್ರೆ ಬಯೋಟೆಕ್ನಾಲಜಿಯ ಏನು ಪಿತಾಮಹ ಅಂತ ಕರಿತೇವೆ. ಒಂದು ನಿಮಿಷ. ಜೆನೆಟಿಕ್ಸ್ ಕನ್ನಡದಲ್ಲಿ ಅಂತ ಹೇಳ್ತಾರೆ? ತಳಿಶಾಸ್ತ್ರದ ಪಿತಾಮಹ, ಆಯ್ತಾ. ಜೆನೆಟಿಕ್ಸ್, ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಹೇಳ್ತಾರೆ ಇವರನ್ನ. ಫಾದರ್ ಆಫ್ ಜೆನೆಟಿಕ್ಸ್, ತಳಿಶಾಸ್ತ್ರದ ಪಿತಾಮಹ, ತಳಿಶಾಸ್ತ್ರದ ಪಿತಾಮಹ ಅಂತ ಹೇಳ್ತಾರೆ. ಇದು ಇವರ ಹೆಸರು, ಜಾರ್ಜ್ ಮೆಂಡೆಲ್, ಆಯ್ತಾ. ಜಾರ್ಜ್ ಹೇಗೆ ಬರೆಯುವುದು? ಜಾರ್ಜ್ ಇಂಗ್ಲಿಷ್ನಲ್ಲಿ ಬರೀತೇನೆ ನಾನು. ಜಾರ್ಜ್ ಮೆಂಡೆಲ್ ಅನ್ನೋದು ಇವರ ಹೆಸರು. ಇವರು ಮೂಲತಃ ಆಸ್ಟ್ರಿಯಾದವರು, ಆಯ್ತಾ. ಇವರು ಮೂಲತಃ ಆಸ್ಟ್ರಿಯಾದವರು. ಇವರ ತಾಯಿ ಇವರಿಗೆ ಸಾಕ್ಲಿಕ್ಕೆ ಕಷ್ಟ ಆಗಿ, ಇವರಿಗೆ ತಂದೆ ಇರಲಿಲ್ಲ, ಸಾಕ್ಲಿಕ್ಕೆ ಕಷ್ಟ ಆಗಿ ಇವರನ್ನ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಒಂದು ಕ್ರೈಸ್ತ ಮಠಕ್ಕೆ ಸೇರಿಸ್ತಾನೆ. ಇವರು ಕ್ರೈಸ್ತ ಮಠದಲ್ಲಿ ಕಲೀಲಿಕ್ಕೆ ಇವರಿಗೆ ತುಂಬಾ ಇಂಟ್ರೆಸ್ಟ್ ಇರ್ತದೆ. ವಿಜ್ಞಾನ ಮತ್ತು ಗಣಿತ ಅಂತ ಹೇಳಿದ್ರೆ ಇವರ ಪಂಚಪ್ರಾಣದ ಅಂದ್ರೆ ತುಂಬಾ ಇಷ್ಟದ ಸಬ್ಜೆಕ್ಟ್ ಇವರಿಗೆ, ವಿಜ್ಞಾನ ಮತ್ತು ಗಣಿತ ಅನ್ನೋದು. ಸೊ ಹಾಗಾಗಿ ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನ ಮುಂದಕ್ಕೆ ಕೂಡ ಕಲಿಬೇಕು ಅನ್ನೋ ಒಂದು ಸಲುವಾಗಿ ವಿಯೆನ್ನ ಯೂನಿವರ್ಸಿಟಿಗೆ ಅಥವಾ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾರೆ, ಆಯ್ತಾ. ಕಲೀಲಿಕ್ಕೆ ವಿಶ್ವವಿದ್ಯಾಲಯಕ್ಕೆ ಯಾವುದನ್ನ ಕಲೀಲಿಕ್ಕೆ? ವಿಜ್ಞಾನ ಮತ್ತು ಗಣಿತವನ್ನ ಕಲೀಲಿಕ್ಕೆ ಹೋಗ್ತಾರೆ. ಆದ್ರೆ ಅಲ್ಲಿ ಇವರಿಗೆ ಸ್ವಲ್ಪ ಕಷ್ಟ ಆಗ್ತದೆ, ಅಲ್ಲಿಯ ಕೋರ್ಸ್ಗಳನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅವರು ಪುನಃ ಅವರ ಕ್ರೈಸ್ತ ಮಠಕ್ಕೆ ಬರ್ತಾರೆ. ಕ್ರೈಸ್ತ ಮಠಕ್ಕೆ ಬಂದು ಅವರಿಗೆ ಕೃಷಿ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗಿರ್ತದೆ. ಸೊ ಅವರು ಬಟಾಣಿ ಕೃಷಿ ಮಾಡ್ತಾ ಇರ್ತಾರೆ. ಬಟಾಣಿ ಕೃಷಿ ಅಂತ ಹೇಳಿದ್ರೆ ಬಟಾಣಿಯನ್ನ ಬೆಳೆಸ್ತಾ ಇರ್ತಾರೆ ತನ್ನ ತೋಟದಲ್ಲಿ. ಆದ್ರೆ ಅವರು ಬಟಾಣಿಗಳನ್ನ ಬೆಳೆಸುವಾಗ ಕೆಲವೊಂದು ಬದಲಾವಣೆಗಳನ್ನ ಬಟಾಣಿ ಗಿಡದಲ್ಲಿ ನೋಡ್ತಾರೆ. ಕೆಲವೊಮ್ಮೆ ಹೂ ಬದಲಾವಣೆ ಆಗ್ತಾ ಇತ್ತು, ಅಂದ್ರೆ ಕೆಲವೊಮ್ಮೆ ಹೂ ಬಿಳಿ ಇದ್ರೆ ಕೆಲವೊಮ್ಮೆ ನೇರಳೆ ಹೂ ಬರ್ತಾ ಇತ್ತು. ಹಾಗೆ ಬಟಾಣಿ ಬಣ್ಣದಲ್ಲಿ ಕೂಡ ಕೆಲವೊಮ್ಮೆ ಹಸಿರು ಇದ್ರೆ ಕೆಲವೊಮ್ಮೆ ಹಳದಿ ಬಣ್ಣದ ಬಟಾಣಿಗಳು. ಆ ಗಿಡಗಳು ಕೆಲವೊಂದು ಎತ್ತರ ಇತ್ತು, ಕೆಲವೊಂದು ಗಿಡ್ಡ ಇತ್ತು. ಇಷ್ಟೆಲ್ಲ ಬದಲಾವಣೆಗಳನ್ನ ನೋಡಿದ ನಂತರ ಏನೋ ಇದಕ್ಕೆ ಸಂಬಂಧಪಟ್ಟ ಅಂದ್ರೆ ಅನುವಂಶಕ್ಕೆ ಸಂಬಂಧಪಟ್ಟದ್ದಾಗಿದೆ ಅಂತ ಹೇಳಿ ಅವರ ಅರ್ಥ ಆಗ್ತದೆ. ಅಂದ್ರೆ ಇದ್ರ ಹಿಂದೆ ಕೂಡ ಅನುವಂಶದ ಬಗ್ಗೆ ಕಲ್ತಹ ತುಂಬಾ ವಿಜ್ಞಾನಿಗಳಿದ್ರು, ಆದ್ರೆ ಇವರಿಗೆ ಅದು ಅರ್ಥ ಆಗ್ತದೆ ಆ ಟೈಮಿಗೆ. ಮತ್ತೆ ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಗಣಿತ ಮತ್ತು ವಿಜ್ಞಾನವನ್ನ ಕೂಡಿಕೊಂಡು ಒಂದು ಪೀಳಿಗೆಯಿಂದ ಹೊಸ ಪೀಳಿಗೆಯಲ್ಲಿ ಉಂಟಾಗುವ ಗಿಡದ ಅಥವಾ ಹೊಸ ಪೀಳಿಗೆಯಲ್ಲಿರುವ ಗಿಡದ ಗುಣಗಳನ್ನ ಅದರ ಸರಿಯಾದ ಲೆಕ್ಕ ಕೊಡ್ತಾರೆ ಇವರು. ಅದು ಯಾಕೆ, ಇದು ಎಷ್ಟು ಬರ್ಬೇಕು ಅನ್ನೋ ಸರಿಯಾದ ಲೆಕ್ಕವನ್ನ ಅವರು ಕೊಟ್ಟ ಕಾರಣಕ್ಕೆ, ಅಂದ್ರೆ ಅವರ ಲೆಕ್ಕ ಏನಿತ್ತು ನೋಡಿ, ಅದು ಕರೆಕ್ಟ್ ಆಗಿತ್ತು, ಅಕ್ಯುರೇಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಇವರನ್ನ ತಳಿಶಾಸ್ತ್ರದ ಪಿತಾಮಹ ಅಂತ ಹೇಳ್ತಾರೆ, ಆಯ್ತಾ. ಇದಿಷ್ಟು ಇವರ ಬಗ್ಗೆ. ಹಾಗೆ ಇವರು ಕೊಟ್ಟಂತಹ ನಿಯಮಗಳಿದೆ, 3 ನಿಯಮಗಳಿದೆ. ಅದನ್ನ ನಾವು ನಾಳಿನ ತರಗತಿಯಲ್ಲಿ ಕಲಿಯುವ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಇದಿಷ್ಟೇ. ಇವತ್ತಿನ ಪಾಠ ನಿಮ್ಗೆ ಇಷ್ಟ ಆಗಿದ್ರೆ ನೀವೇನ್ ಮಾಡ್ಬೇಕಂತ ನಿಮ್ಗೆ ಗೊತ್ತಿದೆ. ಲೈಕ್ ಮಾಡಬೇಕು, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡಬೇಕು. ಮತ್ತೆ ನಿಮ್ಗೆ ಬೇರೆ ಏನಾದ್ರೂ ಬೇಕಿದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಕೊನೆಯಲ್ಲೊಂದು ಸಾರಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ಗೊಬ್ರು ಮೆಸೇಜ್ ಮಾಡ್ತಾ ಇದ್ರು, ಪಾಪ ಹಲವಾರು ದಿನಗಳಿಂದ ಆ ಪಾಠ ಮಾಡಿ ಮ್ಯಾಮ್, ಈ ಪಾಠ ಮಾಡಿ ಮ್ಯಾಮ್ ಅಂತ ಹೇಳ್ತಾ ಇದ್ರು. ನಾನು ಒಂದು ಶಿಕ್ಷಕಿ, ನಾನು ಸ್ಕೂಲಿಂದ ಹೋಗಿ ಬರುವಾಗ ತುಂಬಾ ಲೇಟ್ ಆಗ್ತದೆ. ಸೊ ಕೆಲವೊಮ್ಮೆ ನನ್ನದೇ ಕೆಲಸಗಳು ನನಗಿರುವ ಕಾರಣ ಕ್ಲಾಸ್ ಮಾಡ್ಲಿಕ್ಕೆ ಆಗುವುದಿಲ್ಲ.
ಮತ್ತು ನಾನು ಕೂಡ ಸ್ನಾತಕೋತ್ತರ ಪದವಿಯನ್ನು ಅಂದರೆ ಕಲಿತಾ ಇದ್ದೇನೆ. ಸೊ ಹಾಗಾಗಿ ನನಗೆ ನನ್ನ ಬರೆಯುವುದು ಕಲಿಯುವುದು ಅದು ಇದು ಅಂತ ಹೇಳಿ ಇರುವ ಕಾರಣ ಕೆಲವೊಮ್ಮೆ ನನಗೆ ಕ್ಲಾಸ್ ಮಾಡಲಿಕ್ಕೆ ರೆಗ್ಯುಲರಲ್ಲಿ ಕ್ಲಾಸ್ ಮಾಡಿ ಹಾಕ್ಲಿಕ್ಕೆ ಆಗುವುದಿಲ್ಲ. ಕ್ಷಮೆ ಇರಲಿ. ನಿಮ್ಮ ಕ್ಷಮೆಯನ್ನು ಕೋರ್ತಾ ಇವತ್ತಿನ ಪಾಠ ನೀವು ಹೇಳಿದ ಹಾಗೆ ಅಪ್ಲೋಡ್ ಮಾಡಿದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಒಂದು ಪೂರ್ಣ ವಿರಾಮವನ್ನು ಇಡೋಣ. ಹಾಗೆ ಇದನ್ನು ಮುಂದಿನ ಭಾಗದಲ್ಲಿ ಉಳಿದ ಭಾಗಗಳನ್ನು ಮುಂದಿನ ತರಗತಿಯಲ್ಲಿ ನಾವು ಕಲಿಯೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.